ಸ್ನೇಹಿತರೆ, ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ನಾವು ಅನೇಕ ಕಾಯಿಲೆಗಳಿಗೆ ರಾಮಬಾಣವಾಗಿರ್ತಕ್ಕಂತಹ ಒಂದು ವಿಶೇಷವಾದ ಗಿಡದ ಬಗ್ಗೆ ತಮಗೆಲ್ಲ ತಿಳಿಸಿಕೊಡಲಿದ್ದೇವೆ. ಅದು ಯಾವ ಗಿಡ ಅಂತ ನಿಮಗೆ ಈಗಾಗಲೇ ತಿಳಿದಿರ್ಬೋದು. ಅದೇ ನಮ್ಮ ಭೂಲೋಕದ ಅಮೃತ ಸಮಾನವಾಗಿರ್ತಕ್ಕಂತಹ ಔಷಧಿ. ಅನೇಕ ವಿಟಮಿನ್ಸ್ಗಳು, ಕ್ಯಾಲ್ಸಿಯಂ ಮುಂತಾದ ಆರೋಗ್ಯಕಾರಕ ಸತ್ವಗುಣಗಳನ್ನು ಹೊಂದಿರತಕ್ಕಂತಹ ಗಿಡ ಅಥವಾ ಮರವಾಗಿ ಸಹ ಬೆಳಿಬೋದಾಗಿರ್ತಕ್ಕಂತಹ ನುಗ್ಗೆ ಗಿಡ. ಈ ನುಗ್ಗೆ ಗಿಡದ ಅನೇಕ ಉಪಯೋಗಗಳು ಮತ್ತು ಅನೇಕ ರೀತಿಯಲ್ಲಿ ಇದನ್ನು ಬಳಸ್ಬೋದಾಗಿದೆ. ಇದನ್ನು ನಾವು ರಸ ಮಾಡಿಕೊಂಡು ಜ್ಯೂಸ್ ಥರ ಕುಡಿಬೋದು, ಹಾಗೂ ಇದನ್ನು ಪೌಡರ್ ಮಾಡಿಕೊಳ್ಬೋದು, ಸೊಪ್ಪನ್ನು ಪಲ್ಯ ಮಾಡಿಕೊಂಡು ತಿನ್ಬೋದು, ಹಾಗೂ ಇದರ ಕಾಯಿಗಳನ್ನು ಸಾಂಬಾರಾಗಿ ಬಳಸ್ಬೋದು. ಇದರಲ್ಲಿ ಅನೇಕವಾಗಿರ್ತಕ್ಕಂತಹ ಮಾನವನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಗುಣಗಳನ್ನು ನಮ್ಮ ನುಗ್ಗೆ ಗಿಡ ಹೊಂದಿದೆ. ಇದರಲ್ಲಿ ಮುಖ್ಯವಾಗಿ ಇಂದಿನ ಎಲ್ಲ ನಾಗರಿಕರಲ್ಲಿ ರಕ್ತಹೀನತೆಯ ಸಮಸ್ಯೆ ತುಂಬ ಗಾಢವಾಗಿ ಕಾಣ್ತಾ ಇದೆ. ಹಾಗೂ ಎಲ್ಲರಲ್ಲೂ ದುರ್ಬಲತೆ, ಅಂದರೆ ಮೂಳೆಗಳ ದುರ್ಬಲತೆ ಕಾಣ್ತಾ ಇದೆ. ಎಲ್ಲೇ ಸ್ವಲ್ಪ ಎಡವಿ ಬಿದ್ದರೂ ಕೂಡ ಮೂಳೆ ಮುರಿತಕ್ಕಂಥದ್ದು ಸಹಜವಾಗಿ ಕಾಣ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ರಾಸಾಯನಿಕ ಔಷಧಿಗಳನ್ನು ಬಳಸಿ, ಗೊಬ್ಬರಗಳನ್ನು ಬಳಸಿ ನಮ್ಮ ಆಹಾರಗಳನ್ನು ಬೆಳೀತಾ ಇರೋದೇ ಇದಕ್ಕೆ ಮುಖ್ಯ ಕಾರಣ. ಈ ಒಂದು ನುಗ್ಗೆ ಗಿಡ ಯಾವುದೇ ಒಂದು ರಾಸಾಯನಿಕ ಇಲ್ಲದೆ ಭೂಮಿಯನ್ನು ಫಲವತ್ತತೆಯನ್ನು ಮಾಡಿ, ಹಾಗೂ ಮಾನವನ ಆರೋಗ್ಯ ಕೂಡ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ನೀಡಬಲ್ಲದಾಗಿರ್ತದೆ. ಇದರ ಬಳಕೆ ಅತ್ಯಂತ ಉಪಯುಕ್ತವಾಗಿರ್ತದೆ. ಎಳೆಯ ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡೋಗಿ ಉದುಕ ಮುದ್ದೆ ಮಾಡಿ ಊಟ ಮಾಡಿದರೆ ಅದರ ರುಚಿ ಯಾರೂ ಹೇಳೋಕ್ಕಾಗಲ್ಲ. ಹಾಗೆ ಪ್ರತಿದಿನ ಇದರ ಒಂದು ಲೋಟ ಜ್ಯೂಸನ್ನು ಕುಡಿಬೇಕಂತಂದೇಳಿ ನಮ್ಮ ಪಾರಂಪರಿಕ ವೈದ್ಯರಾಗಿರ್ತಕ್ಕಂತಹ ಹನುಮಂತ ಮಳಲಿಯವರು ಎಲ್ಲ ಕ್ಯಾನ್ಸರ್ ಪೇಷಂಟ್ಗಳಿಗೂ, ಹಾಗೂ ತಮ್ಮಲ್ಲಿ ಬರ್ತಕ್ಕಂಥ ಸುಸ್ತು ಹಾಗೂ ನಿಶಕ್ತಿ ಇರ್ತಕ್ಕಂಥವರಿಗೆ, ಹಾಗೂ ಅನೇಕ ಕಾಯಿಲೆಗಳಿಂದ ಬಳಲ್ತಕ್ಕಂತಹ ಎಲ್ಲ ಒಂದು ರೋಗಿಗಳಿಗೂ ಇದೇ ಔಷಧಿಯನ್ನು ಪ್ರಿಪೇರ್ ಮಾಡ್ತಾರೆ ಅವರು. ಹಾಗೂ ಇದರ ತೊಗಟೆ, ಇದರ ಕಾಂಡಗಳು ನಮ್ಮ ಒಂದು ಕೃಷಿಯಲ್ಲಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದರ ಎಲೆಗಳಲ್ಲಿ ನೈಟ್ರೋಜನ್ ಇದ್ದರೆ ಇದರ ಒಂದು ಸಿಪ್ಪೆಯಲ್ಲಿ ಪೊಟ್ಯಾಷ್ ಇರ್ತದೆ. ಹಾಗೂ ಒಳಗಿರ್ತಕ್ಕಂಥ ಇದರ ಕಾಂಡದಲ್ಲಿ ನಮ್ಮ ಒಂದು ಕೃಷಿಯಲ್ಲಿ ಬೇಕಾಗಿರ್ತಕ್ಕಂಥ NPK 3 ಅಂಶಗಳು ಈ ನುಗ್ಗೆ ಗಿಡದಿಂದ ಯಥೇಚ್ಛವಾಗಿ ಸಿಗ್ತದೆ. ಹಾಗೂ ಉತ್ತಮವಾಗಿರ್ತಕ್ಕಂತಹ ಇನ್ನಿತರ ಬೆಳೆಗಳಿಗೆ ಒಂದು ನೈಟ್ರೋಜನನ್ನು ಕೊಡೋದ್ರ ಮುಖಾಂತರ ಬೇರೆ ಬೆಳೆಗಳು ಅತ್ಯಂತ ಉಪಯುಕ್ತವಾಗಿ ಬರ್ತವೆ. ಹಾಗೂ ಪ್ರತಿಯೊಬ್ಬರು ಈ ಒಂದು 2 ನುಗ್ಗೆ ಗಿಡಗಳನ್ನು ಬೆಳೆಸಿ ಅದರ ಸದುಪಯೋಗವನ್ನು ಪಡೆದುಕೋಬೇಕು. ಇದು ಅತ್ಯಂತ ವಿಶಾಲವಾಗಿ ಬೆಳೀತದೆ, ಹಾಗೂ ಹೆಚ್ಚಿನ ಯಾವುದೇ ನೀರು ಮತ್ತು ಗೊಬ್ಬರಗಳನ್ನು ಬೇಡುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ಹೊಲಗಳಲ್ಲಿ ಅಥವಾ ಬದುಗಳಲ್ಲಿ ಮತ್ತು ಮನೆ ಹಿತ್ತಲಗಳಲ್ಲಿ ಈ ಒಂದು ನುಗ್ಗೆ ಗಿಡಗಳನ್ನು ಬೆಳ್ಕೊಳ್ಳೋದ್ರ ಮುಖಾಂತರ ಇದರ ಸೊಪ್ಪು ಮತ್ತು ಕಾಯಿಗಳ ಉಪಯೋಗದಿಂದ ಅನೇಕ ಕಾಯಿಲೆಗಳಿಗೆ ರಾಮಬಾಣ ಕೂಡ ಆಗಿದೆ. ದಯಮಾಡಿ ಇದನ್ನು ಉಪಯೋಗಿಸ್ರಿ, ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೋಬೋದು. ನಮ್ಮ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾಗಿರ್ತಕ್ಕಂತಹ ಸಸ್ಯ ಅಥವಾ ಗಿಡದೊಂದಿಗೆ ಬರ್ತೇವೆ. ಧನ್ಯವಾದಗಳು.